ರಾತ್ರಿ ನಾನಂತೂ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಬೇಗ ಹೊರಟೋದೆ. ನಮ್ಮ ಹುಡುಗರು ಮಾತ್ರ ಪಾಪ ರಾತ್ರಿ ಲೇಟ್ ನೈಟ್ವರೆಗೂ ಡೆಕೋರೇಷನ್ನ ಮಾಡೋರೆ. ಥ್ಯಾಂಕ್ ಯು ಚಿನ್ನ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಹಂಗೆ ಬಿಲ್ ಕೊಡಿ ಅಣ್ಣ. ಹೆಲೋ ಚಾನಲ್, ವೆಲ್ಕಮ್ ಟು ಮೈ ಗಾಯ್. ಇವತ್ತು ನಾನು ಎಲ್ಲೋ ಹೋಗ್ತೀನಪ್ಪ ಅಂದರೆ ದೇವನಹಳ್ಳಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇವಾಗ ಬೆಳಿಗ್ಗೆನೆ ಮಳೆ ಬೀಳೋ ಟೈಮು. ಕ್ಲೈಮೇಟ್ ಮಾತ್ರ ಸಖತ್ತಾಗಿರುತ್ತೆ ಗುರು. ಫಸ್ಟು ಎಲ್ಲಾದರೂ ಹೋಗೋಕ್ಕಿಂತ ಮುಂಚೆ ಹೆಲ್ಮೆಟ್ನ ಹಾಕ್ಕೋಬೇಕು. ಅದಕ್ಕೆ ನಾನು ಹೆಲ್ಮೆಟ್ ಹಾಕ್ಕೊಳ್ತಾ ಇದ್ದೀನಿ. 1 ನಿಮಿಷ. ಎಲ್ಲರೂ ಹೆಲ್ಮೆಟ್ಗಳನ್ನ ಪೊಲೀಸವ್ರು ಹಿಡಿತಾರೆ ಅಂತ ಹಾಕ್ಕೊಳ್ತಾರೆ, ಆದರೆ ಅವ್ರ ಪ್ರಾಣ ಉಳಿಯುತ್ತೆ ಅಂತ ಹಾಕ್ಕೊಳ್ಳಲ್ಲ ಯಾರು. ಮಂಚನಹಳ್ಳಿ ಬಿಟ್ಟು ಸ್ವಲ್ಪ ಮುಂದ್ಗಡೆ ಬಂದಿದ ತಕ್ಷಣ ನಂದು ಬ್ಲೂಟೂತ್ ಇಯರ್ಬಡ್ಸ್ ಎಲ್ಲೋ ಬಿದ್ದೋಗ್ಬಿಟ್ಟೈತೆ. ಅದು ಎಷ್ಟು ದೂರ ಹುಡುಕಿದ್ದೀನಿ ಗೊತ್ತಾ. ತಿರ್ಗಾ ಯಾರೋ ಅಣ್ಣ ಹುಡುಕ್ಕೊಟ್ರು. ಅದು ಹೆಂಗೆ ಗೊತ್ತಾಯಿತು ಅಂದರೆ ಬಿದ್ದೋಗಿದೆ ಅಂತ ಹೇಳ್ಬಿಟ್ಟು ಡಿಸ್ಕನೆಕ್ಟ್ ಆಗೋಯ್ತು ಮೊಬೈಲು ಆಟೋಮೆಟಿಕ್ಕು. ಅದರಿಂದ ಗೊತ್ತಾಗೈತೆ ಎಲ್ಲೋ ಬಿದ್ದೋಗೈತೆ ಅಂತ ಹೇಳ್ಬಿಟ್ಟು. ಅಲ್ಲ ಗುರು, ಸುಮ್ಮನೆ ಹೇಳ್ತಾರ ಊರಾಚೆ ಸ್ವರ್ಗ ನೋಡು ಸಂತೋಷ ಕಾಣುತ್ತೈತೆ. ನಾನು ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಗಾಡಿಯಲ್ಲಿ ಹೆಂಗಾದ್ರೂ ಇರ್ಲಿ ಅಂತ ರೈನ್ ಕೋಟ್ ಇಟ್ಕೊಂಡಿದ್ದೆ. ತಿರ್ಗಾ ಬರೋವಾಗ ಮಳೆ ಬಂದ್ರೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅದು ನಾನು ಹೇಳ್ಕೊಂಡಂಗೆ ಬಂದ್ಬಿಟ್ಟೈತೆ ಗುರು ಮಳೆ. ರೈನ್ ಕೋಟ್ ಹಾಕೊಂಡು ಹೋಗ್ತಾ. ನಮ್ ಜನರೇಷನ್ ಎಲ್ಲ ಮೇನ್ಲಿ ಒಂದು ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಿದೆ. ಅದು ಯಾವ್ದು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋಲ್ಲಿ ನಾನೇ ತಿಳಿಸ್ಕೊಡ್ತೀನಿ.